ಶೂಟ್ ಅಂತ ಸಿನಿಮಾ ಆಗಲೇ ಹೇಳ್ದಂಗೆ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ಯಾರೂ ಚಿಕ್ಕ ಮಕ್ಕಳಿಂದ ಹಿರಿಯವರೆಗೂ ಎಲ್ಲರೂ ಬಂದು ಕೂತು ಆರಾಮಾಗಿ ನೋಡುವಂಥ ಸಿನಿಮಾ. ಎಲ್ಲೂ ಯಾವುದೇ ರೀತಿ ಒಂದು ಮುಜುಗರ ಪಡುವಂಥ ಸೀನ್ ಇಲ್ಲ, ಎಲ್ಲೂ ಯಾವುದೇ ರೀತಿ ರಕ್ತಪಾತ ಅನ್ನೋದೆಲ್ಲ ಇಲ್ಲ. ಮಕ್ಕಳನ್ನ ಕರ್ಕೊಂಬರೋಕ್ಕಾಗುತ್ತಾ ಅಂತ ಅಥವಾ ವಯಸ್ಸಾದವ್ರು ನೋಡೋಕ್ಕಾಗುತ್ತೋ ಇಲ್ಲೋ ಅನ್ನೋ ಪ್ರಶ್ನೆನೇ ಇಲ್ಲ. ಸಾಂಗ್ಸ್ಗಳು ತುಂಬ ಚೆನ್ನಾಗಿದ್ದಾವೆ. ಅದರಲ್ಲೂ ಇವರ ಎಸ್ಪೆಷಲಿ 2 ಕಪಲ್ ಸಾಂಗ್ಸ್ ಏನಿತ್ತು ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಸ್ಟೋರಿ ವೈಸ್ ಕ್ಲೀನ್ ಸ್ಲೇಟ್, ಎಲ್ಲೂ ಹಿಂಗೆ ಏರ್ಸೋದು ಇಳಿಸೋದು ಎಲ್ಲೂ ಇಲ್ಲ. ಎಮೋಷ್ನಲಿ ಜರ್ನಿ ಒಂದು ಲೈಕ್ ಶುರು ಚೆನ್ನಾಗಿ ಹೋಗುತ್ತೆ, ಮಧ್ಯದಲ್ಲಿ ಒಂದು ಇಂಟರ್ವಲಲ್ಲಿ ಒಂದು ಬ್ಯಾಂಗ್ ಅಂತ ಬರುತ್ತೆ, ಮಗನ ಹೇಗಾದ್ರು ಮಾಡಿ ಈಡೇರಿಸಬೇಕು ಅಂತ. ನೆಕ್ಸ್ಟ್ ಅದನ್ನು ಹೇಗೆ ಈಡೇರಿಸ್ತಾನೆ ಅಥವಾ ದೇವರ ಆಸೆ ಈಡೇರಿಸೋದಕ್ಕೆ ಹೇಗೆ ಸಹಾಯ ಮಾಡ್ತಾನೆ ಅನ್ನೋದೊಂದು ಕ್ಲೈಮ್ಯಾಕ್ಸು. ಆ್ಯಂಡ್ ರಾಧಾ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ದಯವಿಟ್ಟು ಎಲ್ಲರೂ ನಿಮ್ಮ ಜಿಲ್ಲೆಗಳಲ್ಲಿ ಬಂದು ಆ ಸಿನಿಮಾನ ನೋಡಿ ಥಿಯೇಟರ್. ರಿಯಲ್ ಲೈಫಲ್ಲಿ ಹಾಗೇನೆ ಶಿ ಈಸ್ ವೆರಿ ಎಕ್ಸ್ಪ್ರೆಸಿವ್. ಮಾತು ಕಡಿಮೆ ಬಟ್ ಏನೇ ಮಾತಾಡಿದ್ರು ಒಂದು ತೂಕವಾಗಿ ಮಾತಾಡ್ತಾರೆ. ಯಾರಾದರೂ ಫ್ರೆಂಡ್ಲಿಯಾಗಿ ಸಿಕ್ಕಲಿ ನಿಮ್ಮ ಹತ್ರ ಒಂದು 5 ನಿಮಿಷ ಮಾತಾಡಿ ನೀವು ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಅದ್ಭುತವಾಗಿ ಮಾತಾಡ್ತಾರೆ. ನನ್ನನ್ನು ಆ್ಯಕ್ಚುಲಿ ಹೇಳ್ತಾರೆ ನಾನು ಎಕ್ಸ್ಟ್ರೋವರ್ಟ್, ಅವ್ರು ಇಂಟ್ರೋವರ್ಟ್ ಅಂತ. ಅವ್ರು ಇಂಟ್ರೋವರ್ಟೇ ಇರ್ಬೋದು, ನಾನು ತುಂಬ ಎಕ್ಸ್ಟ್ರೋವರ್ಟ್. ನಾನು 2 ನಿಮಿಷ ಬರೋ ಅಂದ್ಬಿಟ್ಟು ಹಿಂಗೆ ಹೊಂಟೋಯ್ತೀನಿ ನಾನು ಅವ್ರ ಜೊತೆಗೆ, ಆ ಥರ ನಾನು. ಬಟ್ ಇವರು ಅಳೆದು ತೂಗಿ ಮಾತಾಡ್ತಾರೆ, ಬಟ್ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ಅಂತ ಅದ್ಭುತವಾಗಿ ಮಾತಾಡ್ತಾರೆ. ಅಂದರೆ ಅಲ್ಲಿ ಆ ತೆರೆ ಮೇಲೆ ಏನು ನೀವು ನೋಡ್ತೀರಾ ಸ್ಕ್ರೀನ್ ಮೇಲೆ, ಅದೇ ಅವ್ರ ಕ್ಯಾರೆಕ್ಟರು. ಯಾರು ತಮಗೆ ಪ್ರೀತಿ ಕೊಡ್ತಾರೋ ಹೆಚ್ಚು ಪ್ರೀತಿ ಕೊಡ್ತಾರೆ. ಪಾತ್ರಕ್ಕೆ ಅವಾಗ ಹೆಂಗಿದ್ರು ಇವಾಗ ಹೆಂಗೆ ಇದ್ದಾರೆ, ನಾನು ರಾಜಕುಮಾರ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಿಮಗೆ ಕೊಡುವಂಥ ಕಾಂಪ್ಲಿಮೆಂಟ್ಸ್ಗಳೇನು ಜಾಸ್ತಿ ಅಂತ ಏನಾದರೂ ಕಾಂಪ್ಲಿಮೆಂಟ್ಸ್ ಏನು ಕೊಡ್ತಾರೆ ಯೂಶ್ವಲ್? ನಾನು ಬಂಗಾರ ಅಂತ ಕೊಡ್ತೀನಿ. ಬಂಗಾರ ಹೋಗಿ ಬಾಂಗುಡಿ ಆಗಿದೆ ಅಂದರೆ ಅದು ಬಂಗಾರಿ ಅಂತ ಅಂದು ಪ್ರೀತಿ ಜಾಸ್ತಿ ಆಗಿ ಬಾಂಗುಡಿ ಅಂತ ಕರಿತೀನಿ. ಸೊ ಅದು ಎಲ್ಲ ಜನ ಏನಂತಾರೆ ಗೊತ್ತಾ, ಇದಕ್ಕೆ ಆಮೇಲೆ ಆಗ್ತಾರೆ ಇವೆಲ್ಲ ಬೇಕಾ, ನಿಮ್ಮ ಪರ್ಸ್ನಲ್ ಎಲ್ಲ ಯಾಕೆ ಹೇಳ್ತೀರಾ ಅಂತ, ಇವೆಲ್ಲ ಬೇಕೇನ್ರಪ್ಪ ನಿಮಗೆ ಅಂತ ಮೀಡಿಯಾದಲ್ಲೂ ಕೇಳ್ತಾರೆ. ಜಗತ್ತಲ್ಲಿ ಇನ್ನೇನು ನಡೀತಾ ಅಲ್ವಾ, ಇವ್ರದ್ದನ್ನು ತೋರಿಸ್ಕೊಂಡು ನಿಂತಿದ್ದೀರಾ ಅಂತಲೂ ಕೇಳ್ತಾರೆ. ಒಬ್ರಿಗೆ ಯಾರೋ ಕೇಳೋ ಇಂಟ್ರೆಸ್ಟ್ ಇರೋದಕ್ಕೆ ಅಲ್ವಾ ನೀವು ನಮ್ಮನ್ನು ಕೇಳೋದು ಆ್ಯಂಡ್ ನಾವು ಅದಕ್ಕೆ ಉತ್ತರ ಕೊಡೋದು. ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಯಾರು ಇದು ಗೊತ್ತಿರೋ ನಮ್ಮ ಮುಂದೆ ಮೊಬೈಲ್ ಹಿಡ್ಕೊಂಡು ನಿಂತ್ಕೊತಾನೆ ಇರಲಿಲ್ಲ. ನಿಂತ್ಕೊತಿದ್ರೇನಪ್ಪ ಯಾರಾದ್ರೂ ಇಲ್ಲ ಅಲ್ವಾ? ಹಂಗೇನೆ ಜನಕ್ಕೆ ಏನೋ ಒಂದು ಟಾಪಿಕ್ ನೋಡಬೇಕು ಇಲ್ಲೋ ಅಂತಿದೆ, 100 ಜನಕ್ಕೆ ಇಷ್ಟ ಇರ್ಬೋದು, 10 ಜನಕ್ಕಾದರೂ ಇಷ್ಟ ಆಗುತ್ತಲ್ವಾ ಏನೋ ಒಂದು ಕಂಟೆಂಟು. ಆ ಒಂದು ಕಂಟೆಂಟ್ ಆಗಿ ಜೆನ್ಯೂನ್ ಆಗಿ ನೀವುಗಳು ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ದಯವಿಟ್ಟು ಯಾರು ಅದಕ್ಕೆ ಅನ್ಯತಾ ಭಾವಿಸಬಾರ್ದು. ನಿಮ್ಮ ಜಮೀನು ತುಂಬ ಇನ್ಸ್ಪೈರಿಂಗ್ ಕಥೆ ಇದೆ. ನಿಮ್ಮ ಜಮೀನು ಸ್ಟಾರ್ಟಿಂಗ್ ರೀಲ್ ಇದ್ದಿದ್ದು ಕಥೆ ರಿಯಲ್ ಆಗಿ ದುಡಿಯೋ ಥರ ಆ ಖುಷಿ ಹೇಗಿದೆ? ನಮ್ಮ ತಾಯಣ್ಣ ಜನರಲ್ಲಾಗಿ ಉಪಯೋಗಿಸೋಕ್ಕಲ್ಲ, ನಾನು ಅನ್ಕೊಂಡಿರಲಿಲ್ಲ ನನ್ನ ಕೋ-ಆರ್ಟಿಸ್ಟ್ ಒಬ್ಬರನ್ನ ನಾನು ಇಷ್ಟಪಡ್ತೀನಿ, ಮದುವೆ ಆಗ್ತೀನಿ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ. ಸೊ ಅದು ಇಟ್ಸ್ ಲೈಕ್ ಅ ಸರ್ಪ್ರೈಸ್ ಪ್ಯಾಕೇಜ್ ಥರ. ಬಟ್ ಒಂದಂತೂ ಇಷ್ಟ ಆಯಿತು, ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನ್ನ ಮಾತಾಗಿರ್ಬೋದು, ನನ್ನ ನೇಚರ್ ಆಗಿರ್ಬೋದು ಅರ್ಥ ಮಾಡ್ಕೊಳ್ಳೋದು ತುಂಬ ಸ್ಟ್ರಾಂಗ್ ಆಗಿರ್ಬೇಕು. ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸ್ಟ್ರಾಂಗ್ ಆಗಿರಬೇಕು. ಇವ್ರು ಮೇಲೆ ನೋಡೋಕ್ಕೆ ಎಷ್ಟೇ ಸಾಫ್ಟ್ ಆಗಿದ್ರು, ಒಳಗಡೆ ತುಂಬ ಗಟ್ಟಿಗಿದ್ದು ತುಂಬ ಸ್ಟ್ರೆಂತ್ ಇದೆ ಅವರಲ್ಲಿ, ತುಂಬ ಸ್ಟ್ರಾಂಗಾಗಿ ನಿಂತ್ಕೋತಾರೆ ಏನೇ ಒಂದು ಇದು ಅಂತ ಬಂದರೆ. ಸೊ ನನ್ನ ವಿಚಾರದಲ್ಲಿ ಆ ಒಂದು ಕ್ವಾಲಿಟಿನ ಇವರಲ್ಲಿ ನೋಡಿದೆ. ಆ್ಯಂಡ್ ನನ್ನಲ್ಲಿರೋ ಸುಮಾರು ಮೈನಸ್ಗಳನ್ನ ನೋಡಿ ನನಗೆ ಮೈನಸ್ ಇದೆ ಅಂತ ಸರಿ ಮಾಡ್ಕೋ, ಮೈನಸ್ ಇದೆ ಅಂತ ಬಿಟ್ಟೋಗೋರು ಬೇರೆ, ಮೈನಸ್ ಇದೆ ಅಂತ ಸರಿ ಮಾಡ್ಕೊ ನಾನು ಇರ್ತೀನಿ ಅನ್ನೋರು ಬೇರೆ. ದಟ್ ಇಸ್ ಶಿ. ನಾನೇ ಎಲ್ಲರೂ ಅದೇ ಕ್ವಶನ್ ಕೇಳಿ ಹೇಳಿದ್ದೀನಿ ಆಲ್ರೆಡಿ. ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ನಾನು ಆಲ್ರೆಡಿ ಅವ್ರ ಫ್ಯಾನ್ ಆಗಿದ್ದೆ, ಅದನ್ನು ತುಂಬ ಕಡೆ ಹೇಳಿದ್ದೀನಿ. ಫಸ್ಟ್ ಪ್ರಪೋಸ್ ಮಾಡಿದ್ದು ನಾನೇ. ಏನು ನಮ್ಮಲ್ಲಿ ಏನು ಕ್ವಾಲಿಟಿ ಇಷ್ಟ ನಿಮಗೆ ಅಂತ ಕೇಳ್ತಾವ್ರೆ, ಹತ್ರ ಬನ್ನಿ ಮೈಕ್ ಕೇಳಿಸ. ಅವರಲ್ಲ, ಅವರು ಈಗ ಇಷ್ಟು ಯೋಚನೆ ಮಾಡೋದೇನು ಇಲ್ಲ ಅಂತ ಏನಾದರೂ ಅಂದರೆ ಯೂಶ್ವಲಿ ಅವರು ತುಂಬಾ ಸುಮ್ಮನೆ ಇರ್ತಾರೆ ಒಂದು ಕಡೆ. ಅಂದರೆ ಜಾಸ್ತಿ ಯಾರನ್ನು ಅಪ್ರೋಚ್ ಮಾಡಿ ಮಾತಾಡೋದು ಆ ಥರದ್ದೇನೂ ಇಲ್ಲ. ಯಾರಾದರೂ ಬಂದು ಮಾತಾಡಿಸ್ದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇದಂತೆ ಅವ್ರ ಕೈಗೆ ಏನೇ ಸಿಕ್ಕರೆ ಸುಮ್ಮನೆ ಅದ್ರ ಜೊತೆ ಆಟ ಆಡ್ಕೊಂಡು ಕುತ್ಕೊತಾರೆ. ನನಗೆ ಮೇಜರಾಗಿ ಆ ಕ್ಯೂಟ್ನೆಸ್ ತುಂಬಾ ಇಷ್ಟ ಆಯಿತು. ಹಿ ಈಸ್ ವೆರಿ ಕ್ಯೂಟ್. ನೀವೆಲ್ಲರೂ ಜಯದೇವಿ ನೋಡಿದ್ದೀರಾ, ಹಿ ಈಸ್ ನಾಟ್ ದ್ಯಾಟ್. ಐ ಮೀನ್ ಯಾರು ಕ್ಯಾರೆಕ್ಟರ್ ಮಾಡ್ತಾರೋ ಅದು ಅವರಾಗಿರಲ್ಲ. ಬಟ್ ಟು ಬಿ ಫ್ರ್ಯಾಂಕ್, ಹಿ ಈಸ್ ರಿಯಲಿ ವೆರಿ ಕ್ಯೂಟ್, ವೆರಿ ಪ್ರಿಟಿ, ವೆರಿ ಲೈಕ್ ಜೆಂಟಲ್ಮನ್ ಅಂತ ಹೇಳ್ಬೋದು. ನನಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಹರಾಣವ್ ಅವರೇ ಅಂತ ಹೇಳಿದ್ದೆ. ಆ್ಯಂಡ್ ಅದಾದಮೇಲೆ ಐ ಲವ್ ಯು ಸೋ ಮಚ್ ಅಂತ ಹೇಳಿದ್ದೆ. ಆ್ಯಂಡ್ ಅದಾದಮೇಲೆ ಇವರು ಲವ್ ಪ್ರಪೋಸ್ ಮಾಡಿರಲಿಲ್ಲ, ಅಂದರೆ ಇವ್ರು ಒಪ್ಕೊಂಡಿರಲಿಲ್ಲ ಆವಾಗ. ಅದಾದಮೇಲೆ ಒಂದು ವಾರ ಏನೋ ಬಿಟ್ಟು ಇವರು ನನ್ನ ಮದುವೆ ಆಗ್ತೀರಾ ಅಂತ ಡೈರೆಕ್ಟಾಗಿ ಕೇಳಿದರು. ಮದುವೆ
ಇದೇ ವರ್ಷ ಫಿಕ್ಸು. ಬಟ್ ಟೈಮ್ ಇವಾಗ ಶಾರ್ಟ್ ಟೈಮ್ ಆಗಿದ್ದ ಮೇಲೆ ಆಲ್ರೆಡಿ ಡೇ ಫಿಕ್ಸ್ ಆಗಿತ್ತು. ಆದರೆ ಪ್ರಿಪ್ರೇಷನ್ಗೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಎರಡೂ ಮನೆಯವರು ಮಾತಾಡಿದ್ರಿಂದ ನಾವು ಅದನ್ನು ಮುಂದಕ್ಕೆ ಹಾಕಲೇಬೇಕಾಯಿತು. ಎಲ್ಲ ಥರ ಮಾಸಗಳು ಏನೇನು ಬರ್ತವೆ ಮಧ್ಯದಲ್ಲಿ ಒಂದು ವರ್ಷದಲ್ಲಿ ಅದನ್ನು ಕಳ್ಕೊಂಡು ನೆಕ್ಸ್ಟ್ ಸಿಂಪಲ್ ನಾವು ಏನೂ ಇಲ್ಲದೆ ಬಂದವರು. ಸೊ ಅಟ್ಲೀಸ್ಟ್ ಇವಾಗ ದೇವ್ರು ಏನು ಕೊಟ್ಟಿದ್ದಾನೋ ಅದಕ್ಕೆ ತಕ್ಕಂಗೆ ಸಿಂಪಲಾಗಿ ಆಗ್ತೀವಿ. ನಮಗೇನು ಅಂದರೆ ಮೇಜರಾಗಿ ಜನರ ಆಶೀರ್ವಾದ ಬೇಕೇ ಹೊರತು ಅದ್ದೂರಿತನ ಅಲ್ಲ. ಸೊ ಸಿಂಪಲ್ ಆಶೀರ್ವಾದ ಬೇಕು. ಆ್ಯಂಡ್ ಆಗ ಖಂಡಿತ ನೀವೆಲ್ಲರೂ ಕರಿತೀನಿ, ದಯವಿಟ್ಟು ಮದುವೆ. ನಮ್ಮದು ಆಡಂಬರ ಇಷ್ಟಪಡದೇ ಇರುವಂಥ ಜೋಡಿ, ಸೊ ಆದಷ್ಟು ಸಿಂಪಲ್ ಆಗಿ ಆಗ್ತೇವೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ